1013 explain how this figure is a trapezium. ಈ ಡಯಾಗ್ರಾಮ್ ಕೊಡಿದಲ್ಲ ಇದು ಟ್ರೆಪಿಸಿಯಂ ಅಂತ ಹೆಂಗ್ ಹೇಳ್ತೀರಾ ಅಂತ ಕೇಳ್ತಾನೆ. ಆಮೇಲೆ ಇನ್ನೊಂದು ಕೇಳ್ತಾನೆ ವಿಚ್ ಆಫ್ ಇಸ್ ಟೂ ಸೈಡ್ಸ್ ಆರ್ ಪ್ಯಾರಲಲ್ ಅಂತ ಕೇಳ್ತಾನೆ. ಫಸ್ಟ್ ನಿಮಗೆ ಟ್ರೆಪಿಸಿಯಂ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ರಿ. ಓಕೆ, ಟ್ರೆಪಿಸಿಯಂ ಅಂತಂದ್ರೆ ಓಕೆ ಒಂದು ಪೇರ್ ಅಪೋಸಿಟ್ ಸೈಡು ಪ್ಯಾರಲಲ್ ಇರಬೇಕು, ಒಂದು ಪೇರ್ ಮಾತ್ರ ಪ್ಯಾರಲಲ್ ಇರಬೇಕು. ಪ್ಯಾರಲಲ್ ಅಂದ್ರೆ ಈಗ ನೋಡಿ ನಾನು ಎಕ್ಸ್ಟೆಂಡ್ ಮಾಡಿದ್ರೆ ಓಕೆ ಓಕೆನಾ. ಸೊ ಇದು ಪ್ಯಾರಲಲ್ ಆಯ್ತಾ, ಹೌದಾ? ಇವರಿಬ್ಬರಿಗೆ ಎಷ್ಟೇ ದೂರ ಹೋದ್ರು ಮೀಟ್ ಆಗಲ್ಲ. ಓಕೆ, ಸೊ ಇನ್ನೊಂದು ಲೈನ್ ಇರುತ್ತಲ್ಲ, ಇದು ಏನಾಗತ್ತೆ, ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಇದು ಟ್ರಾನ್ಸ್ವರ್ಸಲ್ ಆಗತ್ತೆ. ಈ ಲೈನ್ ಏನಂತೀವಿ? ಟ್ರಾನ್ಸ್ವರ್ಸಲ್ ಅಂತೀವಿ. ಓಕೆ, ಆಮೇಲೆ ಇವ್ರು ಒಳಗಡೆ ಆಂಗಲ್ ಇರ್ತೈತಲ್ಲ, ಇವರಿಬ್ಬರು ಪ್ಯಾರಲಲ್ ಅಂದ್ರೆ ಈ ಆಂಗಲ್ ಸೇರಿದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಎಷ್ಟಿರ್ಬೇಕು? 180 ಡಿಗ್ರಿ ಇರಬೇಕು. ಇದು ಟ್ರಾನ್ಸ್ವರ್ಸಲ್ ಅಂತಂದ್ರೆ ಇಂಟೀರಿಯರ್ ಆಂಗಲ್ ಸೇಮ್ ಸೈಡ್ ಅಲ್ಲಿ ಅವರಿಬ್ರು ಆಂಗಲ್ ಆಡ್ ಮಾಡಿದ್ರೆ 180 ಇರ್ಬೇಕು. ನೀವು ಇವಿಬ್ರು ಪ್ಯಾರಲಲ್ ಅಂದ್ರೆ ಇದು ಕೂಡ ಟ್ರಾನ್ಸ್ವರ್ಸಲ್ ಆಗುತ್ತೆ. ಇದು ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಓಕೆ ಇದು ಕೂಡ ಏನು ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಇದು ಸಿ ಇದು ಡಿ ಅಂತ ಅನ್ಕೊಳ್ರಿ, ಇವರಿಬ್ಬರು ಸೇರಿದ್ರು ಕೂಡ 180. ಓಕೆನಾ. ಈಗ ಟ್ರೆಪಿಸಿಯಂ ಅಂದ್ರೆ ಅರ್ಥ ಆಯ್ತಾ? ಟ್ರೆಪಿಸಿಯಂ ಅಂದ್ರೆ ಒಂದು ಪೇರು ಪ್ಯಾರಲಲ್ ಇರಬೇಕು. ಆ ಪ್ಯಾರಲಲ್ ಒಂದು ಲೈನ್ ಹಿಂಗ್ ಕಟ್ ಆಗುತ್ತಲ್ಲ ಅದನ್ನು ಟ್ರಾನ್ಸ್ವರ್ಸಲ್ ಅಂತೀವಿ. ಟ್ರಾನ್ಸ್ವರ್ಸಲ್ ಸೈಡು ಇಬ್ಬರು ಆಂಗಲ್ ಇರ್ತಾರಲ್ಲ ಅವ್ರಿಬ್ಬರು ಸೇರಿದ್ರೆ 180. ಇದು ಟ್ರಾನ್ಸ್ವರ್ಸಲ್ ಅಂದ್ರೆ ಇವರಿಬ್ಬರು ಸೇರಿದ್ರೆ 180. ಓಕೆ, ಈಗ ಇದು ಟ್ರೆಪಿಸಿಯಂ ಯಾಕಾಗತ್ತೆ ನೋಡ್ರಿ, ಇದೇ ನೋಡ್ರಿ. ಈಗ ನೀವು ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಓಕೆ ಇದು ಟ್ರಾನ್ಸ್ಫರ್ ತರ ಕಾಣ್ತಾ ಇದೆ ತಾನೆ, ಇದು ಟ್ರಾನ್ಸ್ವರ್ಸಲ್ ತರ ಕಾಣ್ತಾ ಇದೆ. ಈಗ ನೋಡಿ ಟ್ರಾನ್ಸ್ವರ್ಸಲ್ ಅಂದ್ರೆ ಇವರಿಬ್ಬರು ಸೇರಿದ್ರೆ ಎಷ್ಟು ಬರ್ತಿದೆ? 180 ಬರ್ತಿದೆ ತಾನೆ. ಟ್ರಾನ್ಸ್ವರ್ಸಲ್ ಅಲ್ಲಿ ಒಂದೇ ಸೈಡ್ ಆಡ್ ಮಾಡಿದ್ರೆ 180 ಬರ್ತಿದೆ ಅಂದ್ರೆ ಸೊ ಅವಾಗೇನು ಟ್ರೆಪಿಸಿಯಂ ಅಂತ ಕರಿಬೋದಾ? ಸೊ ಏನ್ ಬರಿತೀವಿ ಇಲ್ಲಿ? ಸಿನ್ಸ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಎ transversal is 180 degree. Okay, since the sum of interior angle on the same side of a transversal is 180 degree. Transversal same side ಇವರಿಬ್ಬರು ಆಂಗಲ್ ಮಾಡಿದ್ರೆ ಆಡ್ ಮಾಡಿದ್ರೆ 180 ಬರೋದ್ರಿಂದ ನಾನು ಏನ್ ಬರೀಬಹುದು? KLMN ಈಸ್ ಎ ಟ್ರೆಪಿಸಿಯಂ ಅಂತ ಬರೀಬಹುದು. ಓಕೆ, ಫಸ್ಟ್ ಕ್ವಶನ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ವಿಚ್ ಆಫ್ ಇಸ್ ಟೂ ಸೈಡ್ಸ್ ಆರ್ ಪ್ಯಾರಲಲ್. ಈಗ ನೋಡ್ರಿ ಇದು ಟ್ರಾನ್ಸ್ವರ್ಸಲ್ ಅಂದ್ರೆ ಇವರಿಬ್ರು ಪ್ಯಾರಲಲ್ ಇರಲ್ಲ. ಸೊ ಇನ್ನು ಉಳಿದಿದ್ದು ಯಾವುದು? NM ಪ್ಯಾರಲಲ್ ಟು KL. ಸೊ ಏನ್ ಬರೀಬಹುದು? NM ಪ್ಯಾರಲಲ್ ಟು KL ಅಂತ ಬರೀಬಹುದು. ಓಕೆನಾ, ಕ್ಲಿಯರ್ ಆಯ್ತು?